ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನನ್ನ ಮಗನಿಗೆ ಬುದ್ಧಿ ಬಂದಿದೆ. ನಮಗೆ ಈ ಮನೆ ಋಣ ತೀರಿದೆ. ಹೌದು ಮಾವ, ಯಾವ ಗಂಡಸು ಹೆಂಡತಿ ಮಕ್ಕಳನ್ನ ಅವ್ರ ಅಮ್ಮನ್ನ ಎಲ್ಲರನ್ನು ಕರ್ಕೊಂಬಂದು ತವ್ರ ಮನೇಲೆ ಜಾಂಡ ಊರ್ಬೇಕು ಅಂತ ಅನ್ಕೊಂಡಿರಲ್ಲ. ಆದ್ರೇನ್ ಮಾಡೋದು, ನನ್ನ ದುರ್ವಿಧಿ ಹಾಗಾಗೋಯ್ತು. ಈಗ ಜ್ಞಾನೋದಯ ಆಗಿದೆ, ಅದಕ್ಕೆ ಬೇರೆ ಮನೆ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಅಂತೂ ನಿಮಗ್ ಜ್ಞಾನೋದಯ ಆಯ್ತಾ? ಅದ್ ಯಾವ ಮರದ ಕೆಳಗಡೆ ಕುತ್ಕೊಂಡು ತಪಸ್ ಮಾಡಿದ್ರಿ? ಇಂತ ಒಳ್ಳೆ ಜ್ಞಾನೋದಯ ಆಗೋಗಿದೆ. ಅದು ಹೆಮ್ಮರನೆ ಬಿಡಮ್ಮ. ಅದು ಬುದ್ಧಿ ಇಲ್ದವ್ರನ್ನ ತಿದ್ದಿ ಒದ್ದಿ ಬುದ್ಧಿ ಹೇಳೋ ಮಹಾಮರ, ಆಲದ ಮರ. ಆ ಮರಕ್ಕೆ ಇಲ್ಲಿಂದಾನೆ 3 ನಮಸ್ಕಾರ ಹಾಕ್ಬಿಡ್ತೀನಿ. ನಿಮ್ಗಂತೂ ಒಳ್ಳೆ ಬುದ್ಧಿ ಬಂತಲ್ಲ, ನನಗಷ್ಟೇ ಸಾಕು. ಅಕ್ಕ ನೀನ್ ಸುಮ್ಮನೆ ಇರೋ ಸ್ವಲ್ಪ. ನೀನು ಬಾವ ಹೇಳಿದಕ್ಕೆ ತಲೆ ಆಡಿಸ್ತಾ ಇದೆಯಲ್ಲ. ಇದು ತುಂಬಿದ ಕುಟುಂಬ. ಇಷ್ಟು ದಿನ ಕಷ್ಟನೋ ಸುಖನೋ ಮನೇಲಿ ಇದ್ರು ತಾನೆ. ಇವಾಗ ನನಗೆ ಬಿಟ್ಕೊಡೋದಕ್ಕೆ ಇಷ್ಟ ಇಲ್ಲ. ಅದೇನೇ ಆಗುತ್ತೋ ಅವ್ರು ಇಲ್ಲೇ ಇರಬೇಕು. ಬಾವ, ನಿಮ್ಮ ನಿರ್ಧಾರನ ಬದಲಾಯಿಸ್ಕೊಬೇಡಿ ಬಾವ, ನೀವು ಇಲ್ಲೇ ಇರಿ. ಆಮೇಲೆ ಮನೆ ಬಿಟ್ಟು ಹೋಗ್ತೀನಿ ಅನ್ನೋ ಮಾತಿನ ಇನ್ನೊಂದ್ಸಲಿ ಆಡ್ಲೇಬೇಡಿ ಬಾವ. ಶುಭು, ಅಯ್ಯೋ ಇಷ್ಟೊಂದು ನೊಂದ್ಕೊಂಬಿಟ್ಟಿಲ್ಲ. ಇಷ್ಟಕ್ಕೆ ಇಷ್ಟೆಲ್ಲ ನೊಂದ್ಕೊಂಡ್ರೆ ಹೇಗೋ. ಆಯ್ತು ಕಣ, ನೀನ್ ಹೇಳ್ದಂಗೆ ಹೇಳ. ನೋಡಪ್ಪ, ನೀನು ನೊಂದ್ಕೋಬೇಡ. ನೀನ್ ನೊಂದ್ಕೋಬೇಡ ಕಾರ್ತಿಕೇಯ. ನಾವೇ ಮನೆ ಬಿಟ್ಟು ಹೋಗಲ್ಲಪ್ಪ. ಹೋಗಲ್ಲ ನನ್ನ ಕಾರ್ತಿಕೇಯ, ನನ್ನ ಬಂಗಾರ. ಚೈತ್ರ, ಓಹೋ, ಇದಕ್ಕೆ ಕಾಯ್ತಿದ್ರಾ? ಇಷ್ಟಕ್ಕೆ ನಿಮ್ಮನ್ನ ಬಿಟ್ಬಿಡ್ತೀನಿ ಅನ್ಕೊಂಡಿದ್ದೀರಾ? ಅಮ್ಮ, ಏನಮ್ಮ ಇದು? ಅಪ್ರೂಪಕ್ಕೆ ನನ್ ಗಂಡಂಗ್ ಒಳ್ಳೆ ಬುದ್ಧಿ ಬಂದು ಒಂದ್ ನಿರ್ಧಾರ ತಗೊಂಡ್ರೆ ನಿನ್ ಮಗ ಅದಕ್ಕೂ ಕಲ್ಲ ಆಗ್ತಾನಲ್ಲಮ್ಮ. ಅಕ್ಕ ಅಕ್ಕ ಅವ್ರು ಏನ್ ಮಾಡ್ಬೇಕು ಇಲ್ಲೇ ಮಾಡ್ಬೋದಲ್ವಾ? ಧನಲಕ್ಷ್ಮಿ ನಿಂತ್ಕೊಳ್ಳೆ. ಏನಪ್ಪ ಇದೆಲ್ಲ, ಏನಪ್ಪ? ನನಗೂ ಗೊತ್ತಾಗ್ತಿಲ್ಲ ಮಗನೇ. ರಾವಣಿಯಮ್ಮ, ಮಾವ, ಅಳಿಂದ್ರ ಮಾತಿನ ಬಗ್ಗೆ ನಿಮ್ಮ ಅಭಿಪ್ರಾಯ? ಜ್ಞಾನೋದಯ ಆಗಿದೆ ಅಂತ ಹೇಳ್ತಿದಾರಲ್ಲ ಮಾವ. ಇನ್ ಮುಂದೆ ಎಲ್ಲ ಸರಿ ಹೋಗುತ್ತೆ ಬಿಡಿ. ಜ್ಞಾನೋದಯ ಆಗಿರೋದು ಹೆಮ್ಮರದ ನೆರಳಲ್ಲ, ಒಂದು ಹೆಣ್ಮರದ ನೆರಳಲ್ಲಿ. ಇನ್ನು ಮುಂದೆ ಒಳ್ಳೆಯದೇ ಆಗುತ್ತೆ, ನನಗೆ ಗೊತ್ತಿದೆ ಶ್ರಾವಣಿಯಮ್ಮ. ಧನಲಕ್ಷ್ಮಿ ನಿಂತ್ಕೊಳ್ಳೆ. ಯಾಕೆ ಹಿಂಗ್ ಅಳ್ತಿದ್ಯಾ? ಈಗ ನಿನ್ ತಮ್ಮ ಏನ್ ಹೇಳ್ಬಿಟ್ಟ ಅಂತದ್ದು? ನಾವೆಲ್ಲರೂ ಜೊತೆಯಾಗಿರೋಣ ಅಂತ ಅಂದ. ಅದು ಖುಷಿ ತಾನೇ ಪಡ್ಬೇಕು. ಇಲ್ಲಮ್ಮ, ನನಗ್ ಸಂತೋಷ ಆಗಲ್ಲ. ನನ್ ಗಂಡ ಬೇರೆ ಮನೆ ಮಾಡ್ತೀನಿ ಅಂದಾಗ ನನಗ್ ಹಾಲು ಕುಡ್ದ ಸಂತೋಷ ಆಯ್ತು. ಆದ್ರೆ ನಿನ್ ಮಗ ಅದಕ್ಕೂ ಹುಳಿ ಹಿಂಡ್ಬಿಟ್ನಲ್ಲ. ಇವಾಗ ಈ ಮನೇಲಿ ನಿನ್ಗೇನೆ ಕಮ್ಮಿ ಆಗಿರೋದು? ಕಮ್ಮಿ ಆಗಿದೆಯೋ ಹೆಚ್ಚಾಗಿದೆಯೋ, ನನ್ ಗಂಡ ದುಡ್ದು ನಮ್ಮನ್ನೆಲ್ಲ ಸಾಕ್ತೀನಿ ಅಂತ ಹೇಳಿದ್ರಲ್ಲ, ಅದಕ್ಕಿಂತ ಹೆಚ್ಚು ಇನ್ನೇನಮ್ಮ ಆಗ್ಬೇಕು? ನಮ್ದು ಒಂದ್ ಮನೆ ಅಂತ ಇದ್ರೆ ಹಬ್ಬಕ್ಕೋ ಹುಣ್ಮೆಗೋ ಈ ಮನೆಗೆ ಬರ್ಬೋದು. ಅದು ಬಿಟ್ಬಿಟ್ಟು ಇಲ್ಲೇ ಇದ್ರೆ ನೋಡ್ದವ್ರು ಏನನ್ನಲ್ಲ, ತಿನ್ ಸೊಸೆ ಏನನ್ನಲ್ಲ. ಯಾಕೆ ಯಾರಾದ್ರೂ ಏನಾರ ಅಂತಾರೆ? ಈಗ ಇಷ್ಟು ವರ್ಷ ಆಯ್ತು, ಯಾರು ನಿನ್ಗೇನಂದಿದ್ದಾರೆ? ಹಾಗಂತ ಎಷ್ಟು ವರ್ಷ ತವ್ರ ಮನೇಲೇ ಇರ್ಬೇಕಮ್ಮ? ನನ್ ಗಂಡನ ಮನೆ ಅಂತ ಇರ್ಬೇಕು, ನನ್ ಗಂಡನೂ ದುಡಿಬೇಕು, ಆ ಮನೆಗೆ ನಾನೇ ಮಹಾರಾಣಿ ಆಗಿರ್ಬೇಕು, ಮನೆ ಎಲ್ಲ ಕೆಲಸನೂ ನಾನೇ ಮಾಡಬೇಕು, ನನ್ನ ಅಡುಗೆ ಮನೆನ ನನಗೆ ಹೇಗೆ ಬೇಕೋ ಹಾಗೆ ಹೊಂದಿಸ್ಕೋಬೇಕು. ನನ್ನ ಗಂಡ ಮನೆಯಿಂದ ಕೆಲಸಕ್ಕೆ ಹೊರಗಡೆ ಹೋಗೋವಾಗ ಡಬ್ಬಿ ಕಟ್ಕೊಡ್ಬೇಕು. ಹಬ್ಬ ಹರಿದಿನಕ್ಕೆ ನಿಮ್ಮನ್ನೆಲ್ಲ ನನ್ನ ಮನೆಗೆ ಕರಿಬೇಕು, ಅರ್ಶಿನ ಕುಂಕುಮ ಕೊಡಬೇಕು ಅಂತ ನನಗೆ ಆಸೆ ಕನಸಿರಲ್ವೇನಮ್ಮ? ಕನಸಿರುತ್ತೆ ಅಮ್ಮ, ಇಲ್ಲ ಅಂತ ಹೇಳಲಿಲ್ಲ. ಎಷ್ಟು ದೊಡ್ಡ ಜವಾಬ್ದಾರಿನ ನೀನೊಬ್ಳೆ ಹೇಗೆ ನಿಭಾಯಿಸ್ತೀಯ? ಕನಸು ಕಾಣೋದಕ್ಕಷ್ಟೇ ಸರಿ. ಅದೆಲ್ಲ ನನಗೆ ಗೊತ್ತಿಲ್ಲಮ್ಮ. ಒಂದು 4 ದಿನ ಕಷ್ಟ ಆಗ್ಬೋದು ಅಷ್ಟೇ. 5ನೇ ದಿನಕ್ಕೆ ಮತ್ತೆ ಇಲ್ಲಿಗೆ ಬರಬೇಕು ಅಂತಾನೂ ಅನ್ನಿಸ್ಬೋದು. ಹಾಗೆಲ್ಲ ಏನೂ ಆಗಲ್ಲಮ್ಮ. ನನ್ನ ಗಂಡಂಗೆ ಏನೋ ಬುದ್ಧಿ ಬಂದು
ಬೇರೆ ಮನೆ ಮಾಡಿ ನಮ್ಮನ್ನೆಲ್ಲ ಸಾಕ್ತೀನಿ ಅಂತ ಒಂದು ನಿರ್ಧಾರ ತಗೊಂಡಿರ್ಬೇಕಾದ್ರೆ ಆದ್ರೆ ನಿನ್ ಮಗ ಅದ್ರಲ್ಲಿ ಯಾಕಮ್ಮ ತಲೆ ಹಾಕ್ಬೇಕಾಗಿತ್ತು? ಅನ್ಯಾಯವಾಗಿ ನನ್ನ ಗಂಡ ಹಾಳಾಗೋದಕ್ಕೆ ಕಾರಣ ಸುಬ್ಬುನೇ. ಸುಬ್ಬು ಆಡಿರೋ ಒಂದು ಮಾತಿಂದ ನನ್ನ ಜೀವನ, ನನ್ನ ಮಗಳ ಭವಿಷ್ಯ ಹಾಳಾಗಲ್ವೇನಮ್ಮ? ಅಮ್ಮ ಬೇರೆ ಮನೆನ ನನ್ನ ಕ್ಷಮಿಸ್ಬಿಡೆ. ನಡಿ. ಧನು ಏನು ಅಂತ ಮಾತಾಡ್ತಿದ್ಯಾ? ಧನು ನಿಂತ್ಕೋ. ಧನು, ನಾನು ಹೇಳಿದ್ದೆ ಒಂದು, ಇವ್ರು ಮಾಡಿದ್ದೆ ಒಂದು. ಸುಬ್ಬು ಹೇಳಿದ ತಕ್ಷಣ ಸರಿ ಅಂತ ತಲೆ ಅಲ್ಲಾಡಿಸಿ ಹೋಗ್ಬಿಟ್ರಲ್ಲ, ಇದೇ ನಿಮಗೆ. ವೀರು, ಏನಿದು ಒಬ್ನೇ ಕುತ್ಕೊಂಡು ತಿಂಡಿ ತಿಂತಿದ್ಯಲ್ಲ? ಕರೆದಿದ್ರೆ ನಾನ್ ಬರ್ತಿರ್ಲಿಲ್ವಾ? ನೀನು ಒಳಗಡೆ ಇದ್ದೆ, ರೆಸ್ಟ್ ತಗೋತಾ ಇದ್ದೇನೋ, ಡಿಸ್ಟರ್ಬ್ ಮಾಡಲಿಲ್ಲ. ಮತ್ತೆ ಹೋದ್ಮೇಲೆ ಒಬ್ಬನೇ ಕೂತು ತಿನ್ನೋದು ಒಂಥರ ಅಭ್ಯಾಸ ಆಗೋಗಿದೆ. ಮುಂಚೆ ಎಲ್ಲ ವೀರು, ಇನ್ಯಾವತ್ತು ನೀನು ಒಬ್ನೇ ಕುತ್ಕೊಂಡು ಊಟ ತಿಂಡಿ ಮಾಡಬಾರ್ದು. ನನ್ನ ಕರಿ, ಅಕಸ್ಮಾತ್ ನಾನು ತಿಂದಿದ್ರು ಪರವಾಗಿಲ್ಲ, ಇನ್ನೊಂದ್ಸಲ ನಿನ್ ಜೊತೆ ಕುತ್ಕೊಂಡು ತಿಂತೀನಿ. ಅರೆ ಇದೇನಕ್ಕ, ನನ್ನ ಜೊತೆ ತಿಂತೀನಿ ಅಂದ್ಬಿಟ್ಟು ತಟ್ಟೆ ಆಚೆ ತೊಗೊಂಡು ಹೋಗ್ತಾ ಇದೆಯಾ? ವೀರು, ಇದು ನನಗಲ್ಲ, ವಂದನಂಗೆ. ಓ ಪಾಪ, ವಂದನಾಗೆ ಇದ್ದಕ್ಕಿದ್ದಾಗೆ ಹೀಗೆ ಆಗಬಾರ್ದಾಗಿತ್ತು. ಯಾಕಾಯ್ತು ಅಂತ ಗೊತ್ತಿಲ್ಲ. ಸುರೇಂದ್ರ ಕೂಡ ತುಂಬ ಡಿಸ್ಟರ್ಬ್ ಆಗಿದ್ದಾನೆ. ಆ ಮಗು ಪಿಂಕಿನ ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ನಿಜ ವೀರು, ಆದ್ರೆ ಏನ್ ಮಾಡೋದು, ದೇವ್ರ ಮೇಲೆ ನಂಬಿಕೆ ಇಡಬೇಕು ಅಷ್ಟೇ. ನಾನು ತುಂಬ ದೇವಸ್ಥಾನದಲ್ಲಿ ಹರಕೆ ಕಟ್ಕೊಂಡಿದ್ದೀನಿ. ಅವಳು ಬೇಗ ಹುಷಾರಾಗ್ಬಿಟ್ರೆ ನನಗೆ ಅಷ್ಟೇ ಸಾಕು. ಸರಿ, ನಾನು ತಿಂಡಿ ಕೊಟ್ಟು ಬರ್ತೀನಿ. ನೀನು ಯಾಕೆ ಹೋಗ್ತೀಯಾ? ಸುರೇಂದ್ರನಿಗೆ ಹೇಳಿದ್ರೆ ಅವನೇ ತೊಗೊಂಡು ಹೋಗ್ತಾನೆ. ಇಲ್ಲ ಇಲ್ಲ ವೀರು, ಅವಳು ತುಂಬ ಸ್ಟ್ರೆಸ್ಸಲ್ಲಿದ್ದಾಳೆ. ನನ್ನ ಬಿಟ್ಟು ಬೇರೆ ಯಾರೇ ಹೋದ್ರೂ ಅವಳು ಆಂಕ್ಷಿಯಸ್ ಆಗಿಬಿಡ್ತಾಳೆ. ಅದಕ್ಕೆ ಡಾಕ್ಟರ್ ಕೂಡ ಸ್ಪೆಷಲ್ ಆಗಿ ಹೇಳಿದ್ದಾರೆ, ಅವ್ರ ಜೊತೆ ಒಬ್ಬರೇ ಕಮ್ಯುನಿಕೇಟ್ ಮಾಡಬೇಕು, ತುಂಬ ಜನ ಹೋಗಬೇಡಿ ಅಂತ. ಅದಕ್ಕೆ ನಾನೇ ಹೋಗಿ ಕೊಟ್ಟು ಬರ್ತೀನಿ. ಡಾಕ್ಟ್ರು ಪ್ರತಿದಿನ ರೆಗ್ಯುಲರ್ ಆಗಿ ಬರ್ತಾ ಇದ್ದಾರೆ ಅಲ್ವಾಕ? ಹಾ, ಇವತ್ತು ಬಂದಿದ್ರು ವೀರು. ಮತ್ತೆ ಯಾವುದೇದೋ ಹೊಸ ಮೆಡಿಸಿನ್ಸ್ ಕೊಟ್ಟಿದ್ದಾರೆ. ಆಗ್ಲೂ ಅವ್ರು ಸ್ಟ್ರಿಕ್ಟ್ ಆಗಿ ಹೇಳಿದ್ರು, ನೀವು ಒಬ್ಬರೇ ಅವ್ರನ್ನ ಮೀಟ್ ಮಾಡಿ ಕಮ್ಯುನಿಕೇಟ್ ಮಾಡಿ ಅಂತ. ಡಾಕ್ಟ್ರಿಗೆ ನನ್ನ ಮೇಲೆ ತುಂಬ ನಂಬಿಕೆ ಇದೆ. ಡಾಕ್ಟ್ರಿಗೆ ಅಷ್ಟೇ ಅಲ್ಲಕ್ಕ, ಈ ಮನೇಲಿ ಎಲ್ರಿಗೂ ನಿನ್ನ ಮೇಲೆ ನಂಬಿಕೆ ಇದೆ. ಏನೋ ಇನ್ನು ಒಳ್ಳೆ ಮನಸ್ಸಿನಿಂದ ವಂದನ ಬೇಗ ಗುಣ ಆದರೆ ಅಷ್ಟೇ ಸಾಕು. ಬೇಗ ಗುಣ ಆಗ್ತಾಳೆ ವೀರು. ಹೋಗ್ಬಾಕ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.